ಹಾಂ, ಇಲ್ಲಿ ನೋಡ್ರಿ, ಇವು ಮಾದರಿನೇ. ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಮೊದಲ 10 ಬೆಸ ಸಂಖ್ಯೆಗಳ ಮೊತ್ತ ಮೊದಲ ರೀತಿ ಪ್ರಕಾರ ಕಲಿಬೇಕು. ಈ ಹೆಚ್ಚು ಈ ವಿಡಿಯೋಗಳನ್ನು ನೋಡೋದರಿಂದ ನಿಮ್ಮ ಬಾಯಿನೇ ಉತ್ತರ ಬರ್ತಾವೆ. ಹೌದು, ಮತ್ತು ಎಕ್ಸಾಮ್ ಇವಕ್ಕೆಲ್ಲ ಫಾರ್ಮುಲಾ ಅವು ಹುಡುಗರು ನೆನಪಿರೋದಲ್ಲ. ಇಂಥ ವಿಡಿಯೋಗಳನ್ನು ನೀವು ಒಂದು ಟಿ ವಿ ಒಳಗೆ ಕಂಟಿನ್ಯೂ ಇಟ್ಬಿಟ್ರೆ ಎಲ್ಲರೂ ಸಣ್ಣ ನಾ ಬುಕ್ಕದಾಗ ಬರೆದಿರ್ತೇನೆ ನಾವೆಲ್ಲ ಫಾರ್ಮುಲಾಗಳು. ನೀವು ಒಂದೊಂದು ಹೊಸ ಹೊಸ ಫಾರ್ಮುಲಾ ನಾವು ಮಾಡೋದ್ರಿಂದ ನಮಗೆ ಬಂದವು. ಕಲಿಸೋದ್ರಿಂದ ಶಿಕ್ಷಕ ಶಾಣೆ ಭಾಳ ಆಗ್ತಾನೆ. ಮೊದಲ ಅಭ್ಯಾಸ ನಾವು ಮಾಡಿಕೊಂಡು ನಿಮಗೆ ನಾವು ಹೇಳಿರ್ತೀವಿ, ನಿಮಗೆ ತಿಳಿತದ, ನೀವು ಲಕ್ಷ ಕೊಟ್ಟು ನೋಡ್ರಿ. ಇಲ್ಲೇ ನಾ ಎರಡೆರಡೇ ಗಣಿತ ಹಾಕ್ತೇವೆ, ಯಾಕಂದರೆ ಟೈಮ್ ಭಾಳ ದುಡ್ಡು ಹೋಗ್ತಾವೆ. ಮೊದಲು 10 ಬೆಸ ಸಂಖ್ಯೆಗಳ ಮೊತ್ತ. ಬೆಸ ಸಂಖ್ಯೆಗಳನ್ನು ನಾವು ಒಳಗೊಮ್ಮೆ ಗಡಿಬಿಡಿಯಾಗಿ ಸಮ ಸಂಖ್ಯೆಗಳಂತಿರ್ತನು. ಆಮೇಲೆ ಅನುಕ್ರಮ ಸಂಖ್ಯೆಗಳ ಮೊತ್ತ ಸ್ವಲ್ಪ ಏನಾರ ಅನ್ನೋದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಉತ್ತರ ಮಾತ್ರ ತಪ್ಪಾಗೋದಿಲ್ಲ. ಏನು ಹೇಳಿ ನಾವು ಮೊದಲು 10 ಬೆಸ ಸಂಖ್ಯೆಗಳ ಮೊತ್ತ ನೋಡಿ. 1 + 3 + 5 + 7 + 9 + 11 + 13 1 2 3 4 5 6 7 + 15 + 17 1 2 3 4 5 6 7 8 9 1 19 ಇದರ ಮಟ್ಟ ನಾವು ಪ್ರಾಕ್ಟಿಕಲ ಮಾಡಿ ತೋರಿಸ್ತೇವೆ. ಅದಕ್ಕೆ ಎರಡೇ ಗಣಿತ ಹಾಕಿದ್ ನಾನು. ಮುಂದೆ ನೋಡಾಕಂದ್ರೆ ಎಂತೆಂಥ ಗಣಿತ ಇರ್ತಾವಂತಂದ್ರೆ ನೀವು ಸುಮ್ಮನೆ ಹಿಂಗೆ ಕೈಯಾಗಿ ಏನಾದರೂ ಭಿನ್ನ ರಾಶಿ ಕೊಟ್ಬಿಟ್ರೆ ಬಾಯಲ್ಲಿ ಉತ್ತರ ಇಟ್ಕೊತ ಹೋಗ್ಬಿಡ್ತೀರಿ ನೀವು. ಸಿಂಪ್ಲಿಫಿಕೇಶನ್ ನಮ್ಮ ಕೋಚಿಂಗ್ ಕ್ಲಾಸ್ ಅನುಭವನೂ ಹಿಂಗೆ. ಒಂದು ಮಗು ನಮ್ಮ ಕೋಚಿಂಗ್ ಕ್ಲಾಸ್ ತಂದು 50 ಗಣಿತಗಳನ್ನು ಕಚ್ಚಾ ಉಪಯೋಗ ಮಾಡಲಾರ್ದ ಬಿಡಿಸಿದಂಥ ಉದಾಹರಣೆ ಫ್ರೀ ಸೀಟ್ ಕೊಡ್ತಾರೆ ನಮ್ಮ ಶಾಲೆಗೆ. ಎರಡು ಸರಿ 3 1 4 4 9 16 25 26 27 28 29 34 41 50 ಕೇಳ ಬಂತು. 5 6 7 8 9 10 ಇದರದ್ದು ಎಷ್ಟು ಬಂತು? 100 ಬಂತು. ಇಲ್ಲೇ ಕೊನೆಯ ಸಂಖ್ಯೆಗೆ ಏನಂತಾರೆ? ಇದಕ್ಕೆ ಎನ್ ಅಂತಾರೆ. ಕೊನೆ 10 ಇದ್ರೂ ಅದು ಎನ್ನೇ. ಎನ್ ಅಂದ್ರೆ ಅನುಕ್ರಮ ಸಂಖ್ಯೆಗಳಿರಲಿ. ಒಟ್ಟು ಎಷ್ಟು ಸಂಖ್ಯೆಗಳವಲ್ಲ ಅವು ಆ ಸಂಖ್ಯೆಗಳಿಗೆ ಏನು ತಿಳ್ಕೊಬೇಕು ನೀವು? ಎನ್ ಅಂತ ತಿಳ್ಕೊ. ಎನ್ = 10. 9 ಅಂದ್ರೆ ಎನ್ = 9. ಇವು ಬೆಸ ಸಂಖ್ಯೆಗಳು ಇರುವುದರಿಂದ ಅವ ಏನು ಉತ್ತರ ಹೇಳ್ಯಾನ? n² ಅಂದ್ರೆ 10 × 10 ಮಾಡಿಬಿಡ್ರಿ ಬರ್ತದ ಉತ್ತರ ಅಂತ ಹೇಳ್ಯಾರ. ಬಂದದಿಲ್ಲ ನೋಡ್ರಿ. ನೋಡಿ, ಇದು ಸೂತ್ರ ಪ್ರಕಾರ ತಿಳಿಸೋಣ. n = 10 ಬೆಸ ಸಂಖ್ಯೆಗಳ ಮೊತ್ತ ಬಂದಾಗ ಈ ನಿಯಮವನ್ನು ಉಪಯೋಗಿಸ್ರಿ. ಸಮ ಸಂಖ್ಯೆಗಳ ಮೊತ್ತ ಅಲ್ಲ, ಬೆಸ ಸಂಖ್ಯೆಗಳ ಮೊತ್ತ ಅನುಕ್ರಮ ಸಂಖ್ಯೆಗಳ ವರ್ಗವಾಗಿರುತ್ತದೆ. ನೋಡ್ರಿ, ಈಗ ನಾ ಮಾಡಿ ತೋರಿಸಿನಿ. ಈಗ ಏನು ಮಾಡ್ರಿ? 1 + 3 + 5 + 7 + 9 + 11 ಎಷ್ಟು? 6. 1 2 3 4 5 6 ಎರಡು ಸರಿ 10 11 9 20 27 32 33 34 35 36 ಬಂತು. ಎನ್ ಅಂದ್ರೆ ಎಷ್ಟು ಹೇಳಿದ್ ನಾನು? 6 ಅದ. n = 6. n² = 6 × 6 ಬರೋಬ್ಬರಿ 36. ಇವೆಲ್ಲ ನಿಯಮಗಳು ನಿಮ್ಮ ಮುಂದೆ ಇಟ್ರಿ ಅಂತಂದ್ರೆ ಡೈರೆಕ್ಟ್ ಆಗಿ ನಿಮಗೆ ಸರಳ ಬಡ್ಡಿ ಲೆಕ್ಕ ಹೆಂಗೆ ತೆಗಿಬೇಕು? ನಿಮ್ಗೆ ಎರಡೂ ರೀತಿ ತೋರಿಸಿದ ಮೊತ್ತ ಮಾಡಿ ತೋರಿಸಿದ. ಏನಿದು? ಬೆಸ ಸಂಖ್ಯೆಗಳ ಮೊತ್ತ n = 6 n² ಬರೋಬ್ಬರಿ n² ಅಂದ್ರೆ ಆ ಅನುಕ್ರಮ ಬೆಸ ಸಂಖ್ಯೆಗಳ ಟೋಟಲ್ ನಂಬರ್ದ ವರ್ಗ ಮಾಡಿಬಿಡು. 6 × 36. 8 ಇದ್ದವ್ರು 8 × 8 64. ಅಲ್ಲಿ 10 10 100. 11 ಇದ್ದವ್ರು 11 11 120. ಸಮ ಸಂಖ್ಯೆಗಳಿದ್ದಾಗ 10 ಸಮ ಸಂಖ್ಯೆಗಳ
ಮೊತ್ತ ಎಷ್ಟು? 10 ಸಮ ಸಂಖ್ಯೆಗಳ ಮೊತ್ತ ಬೇಡ, 15 ಸಮ ಸಂಖ್ಯೆಗಳ ಮೊತ್ತ ಅಂತ ತಿಳ್ಕೊ. 15 ಪ್ಲಸ್ 15 15 ಎಷ್ಟು ನೋಡ್ರಲ್ಲ, 15 225. ಅದರಾಗ ಮತ್ತೊಂದು 15 ಅನುಕ್ರಮ ಸಂಖ್ಯೆಗಳ ಸಂಖ್ಯೆಯನ್ನು ಒಂದು ಕೂಡಿಸ್ಬೇಕು. ವರ್ಗ ಸಂಖ್ಯೆ ಪ್ಲಸ್ ಅನುಕ್ರಮ ಸಂಖ್ಯೆಗಳ ಮೊತ್ತ ಕೂಡಿಸ್ಕೋಬೇಕು. ಅಂದರೆ ಸಮ ಸಂಖ್ಯೆಗಳ ಮೊತ್ತ ಬರ್ತದೆ. ನಿಮಗೆ ತಿಳಿತಲ್ಲ. ಇನ್ನು ಮುಂದೆ ಅಧಿಕ, ಗುಣಾಕಾರ, ಭಾಗಾಕಾರ ಬರ್ತಾವ. ಅವತ್ತೊಂದು ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ನೋಡ್ರಿ. ಸಣ್ಣ ಆಗ್ತಾವ ವಿಡಿಯೋ, ನಿಮಗೆ ಬೇಗನೆ ಡೌನ್ಲೋಡ್ ಆಗ್ತದೆ. ನಾವು ವಿಡಿಯೋಗಳು ಸಣ್ಣ ಮಾಡಲಿಕ್ಕೆ ಟೆಲಿಗ್ರಾಮ್ದಾಗ ನಿಮಗೆ ಉಪಯೋಗ ಆಗಲಿ ಅಂತ.